ಸ್ನೇಹಿತರೆ ನಮಸ್ಕಾರ. ಇದು 2025ರ ಗೌರಿ ಗಣೇಶ ಹಬ್ಬದ ಸಂದರ್ಭ. ಗಣಪತಿಗೂ ಕಾವೇರಿ ನದಿಗೂ ಏನಪ್ಪ ಸಂಬಂಧ, ಅದರ ಬಗ್ಗೆ ಒಂದು ಸ್ಕಂದ ಪುರಾಣದಲ್ಲಿ ಒಂದು ಬಹಳ ಸ್ವಾರಸ್ಯಕರವಾದ ಒಂದು ಕಥೆ ಇದೆ. ದ್ವಾಪರಯುಗದಲ್ಲಿ ಜ್ಯೇಷ್ಠ ಪಾಂಡವನಾದಂತಹ ಧರ್ಮರಾಜ ಹಸ್ತಿನಾವತಿಯಲ್ಲಿ ರಾಜಸೂಯ ಯಾಗ ಎಂಬ ಒಂದು ಅದ್ಭುತವಾದ ಯಾಗವನ್ನು ಮಾಡ್ತಾನೆ. ಗಣೇಶ, ಗಣಪತಿ, ವಿನಾಯಕ, ಲಂಬೋದರ, ಮೂಷಿಕ ವಾಹನ, ಮೋದಕ ಹಸ್ತ, ವಿಘ್ನೇಶ್ವರ ಹೀಗೆ ನಾನಾ ಹೆಸರಿನಿಂದ ಕರೆಯಲ್ಪಡುವಂತಹ ಈ ಗಣೇಶ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಗಣೇಶನ ಜನ್ಮದಿನ. ಗಣಪತಿಗೆ ಮತ್ತು ಮಹಾಭಾರತಕ್ಕೆ ಬಹಳ ಹತ್ತಿರದ ಸಂಬಂಧವಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಮಹಾಭಾರತ ಎಂಬಂತಹ ಒಂದು ಅದ್ಭುತವಾದ ಗ್ರಂಥವನ್ನು ಈ ವೇದವ್ಯಾಸರು ರಚಿಸಿದರು. ವೇದವ್ಯಾಸರು ನಮಗೆಲ್ಲ ಗೊತ್ತಿದೆ. ಈ 4 ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದಗಳನ್ನು ರಚಿಸಿದಂತಹ ಮಹಾನ್ ಜ್ಞಾನಿಗಳು. ಹಾಗಾಗಿ ಅವರಿಗೆ ವೇದವ್ಯಾಸರು ಅಂತ ಕರೀತಾರೆ. ಸೊ ಅವರು ಈ ಮಹಾಭಾರತ ಎಂಬ ಗ್ರಂಥವನ್ನು ಬರಿಬೇಕಾದ್ರೆ ಈ ಗ್ರಂಥವನ್ನು ಬರೀಲಿಕ್ಕೆ ಸೂಕ್ತ ವ್ಯಕ್ತಿ ಯಾರು ಅಂತ ಯೋಚನೆ ಮಾಡಬೇಕಾದ್ರೆ ಅವರಿಗೆ ಈ ಆಲೋಚನೆ ಬರ್ತದೆ, ಇದನ್ನು ಬರೆಯಬಲ್ಲಂಥ ಸಾಮರ್ಥ್ಯ ಇರೋದು ಕೇವಲ ಗಣಪತಿಗೆ. ವ್ಯಾಸರು ಗಣಪತಿಯ ಹತ್ರ ಬರ್ತಾರೆ, ಅವರ ಆಲೋಚನೆಯನ್ನು ಗಣಪತಿ ಹತ್ರ ಹೇಳ್ತಾರೆ. ಕೂಡಲೇ ಗಣಪತಿ ಒಪ್ತಾನೆ. ಗಣಪತಿಯು ವೇದವ್ಯಾಸರಿಗೆ ಒಂದು ಷರತ್ತು ಹಾಕ್ತಾನೆ. ಅದೇನಂತ ಹೇಳಿದರೆ, ನೀವು ಆ ಕಾವ್ಯವನ್ನು ಓದ್ತಾ ಹೋಗಿ, ನಾನು ಅದನ್ನು ಸರಾಗವಾಗಿ ಬರಿತಾ ಹೋಗ್ತೇನೆ. ಆಗ ವೇದವ್ಯಾಸರು ಹೇಳ್ತಾರೆ, ಖಂಡಿತ, ಆದರೆ ನೀನು ಬರಿತಾ ಹೋಗಬೇಕಾದ್ರೆ ನೀನು ಅದನ್ನು ಅರ್ಥ ಮಾಡಿಕೊಂಡು ಬರಿತಾ ಹೋಗಬೇಕು. ಯಾಕೆಂದರೆ ವೇದವ್ಯಾಸರಿಗೆ ಗಣಪತಿಯ ಒಂದು ಅದ್ಭುತವಾದ ಶಕ್ತಿ, ಜ್ಞಾನದ ಬಗ್ಗೆ ಅರಿವಿತ್ತು ಎಂದು ಒಪ್ಪಿ ವೇದವ್ಯಾಸರು ಕಣ್ಣು ಮುಚ್ಚಿ ಬಹಳ ಭಕ್ತಿಯಿಂದ ಮಹಾಭಾರತ ಕಾವ್ಯವನ್ನು ಓದ್ತಾ ಹೋಗ್ತಾರೆ. ಇರುವಾಗೆ ಈ ಗಣಪತಿ ನವಿಲು ಗರಿಯನ್ನು ಹಿಡ್ಕೊಂಡು ಮಹಾಭಾರತವನ್ನು ಬರೀಲಿಕ್ಕೆ ಶುರು ಮಾಡ್ತಾನೆ. ಆಗ ಅದು ಅಂದರೆ ವೇದವ್ಯಾಸರು ಸರಾಗವಾಗಿ ಹೇಳ್ತಾ ಹೋಗ್ತಾರೆ. ಗಣಪತಿಯು ಬಹಳ ಒಂದು ವೇಗದಿಂದ ಬರಿತಾ ಹೋಗ್ತಾನೆ. ಒಂದು ಹಂತದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ನವಿಲು ಗರಿ ಮುರಿದು ಹೋಗ್ತದೆ. ಆದರೆ ವೇದವ್ಯಾಸರಿಗೆ ಕೊಟ್ಟ ಮಾತಿನಂತೆ ಅದನ್ನು ಅರ್ಧಕ್ಕೆ ನಿಲ್ಲಿಸುವ ಹಾಗಿಲ್ಲ. ಅವರು ಗ್ರಂಥವನ್ನು ಹೇಳ್ತಾ ಹೋಗ್ತಿದ್ದಾರೆ, ಇವರು ಗಣಪತಿ ಅದನ್ನು ಬರೆಯುವುದನ್ನು ಮುಂದುವರಿಸಬೇಕು. ಗಣಪತಿಯು ತನ್ನ ಒಂದು ದಂತವನ್ನು ಮುರಿದು ಮಹಾಭಾರತವನ್ನು ಬರೆಯುವುದನ್ನು ಮುಂದುವರಿಸ್ತಾನೆ. ಹಾಗಾಗಿ ಗಣಪತಿ ಏಕದಂತ, ಒಂದು ದಂತ, ಇದು ಏಕದಂತ ಅಂತ ಗಣಪತಿಗೆ ಯಾಕೆ ಹೆಸರಾಯಿತು ಅಂತ ಇದರ ಬಗ್ಗೆ ಒಂದು ಕತೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಕುಬೇರನು ಸಂಪತ್ತಿನ ಅಧಿದೇವತೆ. ಅವನ ಹತ್ರ ಬೇಕಾದಷ್ಟು ಐಶ್ವರ್ಯಗಳು, ಸಂಪತ್ತು ಬೇಕಾದಷ್ಟು ಇರ್ತದೆ. ಅವನಿಗೆ ಒಂದ್ಸಲ ಏನಾಗ್ತದೆ, ಸ್ವಲ್ಪ ಒಂದು ಅಹಂಕಾರ ಬರ್ತದೆ. ಎಲ್ಲ ನನ್ನ ಹತ್ರ ಬಹಳಷ್ಟು ಐಶ್ವರ್ಯ ಇದೆ, ಇದನ್ನು ನಾನು ಎಲ್ಲ ದೇವತೆಗಳಿಗೆ ಪ್ರದರ್ಶಿಸಬೇಕು ಅಂತ ಹೇಳಿ ಒಂದು ಔತಣ ಕೂಟಕ್ಕೆ ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡ್ತಾನೆ. ಶಿವಪಾರ್ವತಿಯನ್ನು ಅದೇ ರೀತಿ ಅವನು ಆಹ್ವಾನ ಮಾಡಿರ್ತಾನೆ. ಶಿವನ ಹತ್ರ ಅವನು ಕೈಲಾಸಕ್ಕೆ ಬಂದು ಆಹ್ವಾನ ಮಾಡಬೇಕಾದ್ರೆ ಶಿವ ಹೇಳ್ತಾನೆ, ಶಿವನಿಗೆ ಇವನ ಆಲೋಚನೆ ಗೊತ್ತಾಗ್ತದೆ, ಈ ಕೆಟ್ಟ ಅಹಂಕಾರವನ್ನು, ಇವನ ಅಹಂಕಾರವನ್ನು ಮುರಿಬೇಕು ಅಂತ ಹೇಳಿ ನನಗೆ ಬರಲಿಕ್ಕೆ ಆಗುವುದಿಲ್ಲ, ಆದರೆ ಗಣಪತಿ ನನ್ನ ಪರವಾಗಿ, ನಮ್ಮ ಪರವಾಗಿ ಗಣಪತಿ ಬರ್ತಾನೆ ನೀನು ಔತಣ ಕೊಡಕ್ಕೆ ಅಂತ ಹೇಳ್ತಾನೆ. ಅವನಿಗೆ ಬೇಕಾದಂಥ ಎಲ್ಲ ಭಕ್ಷ್ಯಗಳು, ಎಲ್ಲ ರೀತಿಯ ಊಟ ಅವನಿಗೆ ಬೇಕಾಗುವಷ್ಟು ನೀನು ಮಾಡಿ ಇಡಬೇಕು. ಅವನು ಹೇಳ್ತಾನೆ, ಚಿಕ್ಕ ಬಾಲಕ ಗಣಪತಿ, ಅವನು ಎಷ್ಟು ತಿಂತಾನೆ, ಆಯಿತು ಖಂಡಿತವಾಗಿ ಮಾಡ್ತೇನೆ ಅಂತ ಹೇಳಿ ಕುಬೇರ ಒಪ್ತಾನೆ. ಹಾಗೆ ಗಣಪತಿ ಔತಣಕೂಟಕ್ಕೆ ಹೋಗ್ತಾನೆ. ಔತಣಕೂಟ ಶುರುವಾದ ಕೂಡಲೇ ಅವನು ತಿನ್ನಲಿಕ್ಕೆ ಶುರು ಮಾಡ್ತಾನೆ. ಅವನು ಎಷ್ಟು ವೇಗವಾಗಿ ತಿಂತಾನೆ ಅಂತ ಹೇಳಿದ್ರೆ ಅಲ್ಲಿ ಮಾಡಿದ ಎಲ್ಲ ಬಗೆಯ ವ್ಯಂಜನಗಳು, ಖಾದ್ಯಗಳು ಎಲ್ಲ ಮುಗಿದು ಹೋಗ್ತವೆ. ಆದರೂ ಅವನ ಹೊಟ್ಟೆ ಹಸಿವು ಕರಗುವುದಿಲ್ಲ. ಅವನು ಕುಬೇರನ ಸಂಪತ್ತನ್ನೇ ತಿನ್ನಲಿಕ್ಕೆ ಶುರು ಮಾಡ್ತಾನೆ. ಇದರಿಂದ ಕಂಗಾಲಾದ ಕುಬೇರ ಶಿವನ ಹತ್ರ ಬಂದು ಮೊರೆ ಹೋಗ್ತಾನೆ. ಆಗ ಶಿವ ಗಣಪತಿಯನ್ನು ಕರೆದು ಅವನಿಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಪ್ರೀತಿಯಿಂದ ಒಂದು ತಿನ್ನಲಿಕ್ಕೆ ಕೊಟ್ಟಾಗ ಗಣಪತಿ ಅದನ್ನು ತಿಂದಾಗ ಅವನ ಹೊಟ್ಟೆ ತುಂಬುತ್ತದೆ. ಸೊ ಆವಾಗ ಕುಬೇರನಿಗೆ ಒಂದು ವಿಷಯ ಅರ್ಥ ಆಗ್ತದೆ, ಅವನ ಅಹಂಕಾರ ಹೋಗ್ತದೆ, ಅವನ ಐಶ್ವರ್ಯದ ಬಗ್ಗೆ ಇದ್ದ ಅಹಂಕಾರ ಹೋಗ್ತದೆ. ಮಾತ್ರವಲ್ಲ, ಇನ್ನೊಂದು ಈ ಕಥೆಯ ನೀತಿ ಅಂತ ಹೇಳಿದರೆ, ಈಶ್ವರನು ಒಂದು ಚಿಕ್ಕ ಪಾತ್ರೆಯಲ್ಲಿ ಕೊಟ್ಟ ಪ್ರೀತಿಯಿಂದ ಕೊಟ್ಟ ಆಹಾರ ಕೂಡ ಅವನಿಗೆ ತೃಪ್ತಿಯನ್ನು ಕೊಡ್ತದೆ. ಅಂದರೆ ಗಣಪತಿಗೆ ನಾವು ಭಕ್ತಿಯಿಂದ, ಪ್ರೀತಿಯಿಂದ ಒಂದು ಚಿಕ್ಕ ಗರಿಕೆಯನ್ನು ಇಟ್ಟು ಪೂಜೆ ಮಾಡಿದರೂ ಕೂಡ ಸಂಪೂರ್ಣ ಅನುಗ್ರಹವನ್ನು ಕೊಡ್ತಾನೆ ಅಂತ ನಮಗೆ ಈ ಕಥೆಯಿಂದ ತಿಳಿಯುತ್ತದೆ. ಗಣಪತಿಗೂ ಕಾವೇರಿ ನದಿಗೂ ಏನಪ್ಪ ಸಂಬಂಧ, ಅದರ ಬಗ್ಗೆ ಒಂದು ಸ್ಕಂದ ಪುರಾಣದಲ್ಲಿ ಒಂದು ಬಹಳ ಸ್ವಾರಸ್ಯಕರವಾದ ಒಂದು ಕಥೆ ಇದೆ. ಈ ಅಗಸ್ತ್ಯ ಮುನಿ ಅಂದರೆ ಈ ವೇದಗಳ ಕಾಲದಲ್ಲಿ ಇದ್ದಂತಹ ಒಬ್ಬ ಬಹಳ ದೊಡ್ಡ ಜ್ಞಾನಿ, ಒಂದು ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಇದ್ದವರು, ಬಹಳ ತಪಸ್ಸನ್ನು ಮಾಡಿ ಬಹಳಷ್ಟು ಒಂದು ಸಿದ್ಧಿಯನ್ನು ಪಡೆದುಕೊಂಡಂಥವರು, ಬಹಳ ದೊಡ್ಡ ಜ್ಞಾನಿ, ಸಪ್ತರ್ಷಿಗಳಲ್ಲಿ ಒಬ್ಬರು ಅಗಸ್ತ್ಯ ಮುನಿ. ಸೊ ಅಗಸ್ತ್ಯ ಮುನಿ ಏನು ಮಾಡ್ತಾರೆ, ಒಂದ್ಸಲ ಈ ದಕ್ಷಿಣ ಭಾರತದಲ್ಲಿ ಜನರ ಒಳಿತಿಗಾಗಿ ಒಂದು ನದಿಯನ್ನು ಹುಟ್ಟು ಹಾಕಬೇಕು ಅಂತ ಅವರಿಗೆ ಒಂದು ಯೋಚನೆ ಬರ್ತದೆ. ಹಾಗೆ ಅವರು ದೇವತೆಗಳನ್ನು ಪ್ರಾರ್ಥನೆ ಮಾಡುವಾಗ ಅವರು ದೇವತೆಗಳು ಒಂದು ಪವಿತ್ರವಾದ ಒಂದು ನೀರನ್ನು ಅವರಿಗೆ ಒಂದು ವರವಾಗಿ ಕೊಡ್ತಾರೆ. ಅವರು ತಮ್ಮ ತಪಸ್ಸನ್ನು ಮಾಡುವ ಕಮಂಡಲಿನಲ್ಲಿ ಆ ನೀರನ್ನು ಇಟ್ಟುಕೊಂಡು ದಕ್ಷಿಣ ಭಾರತದ ಕಡೆಗೆ ಸಾಗಿ ಬರ್ತಾರೆ. ಈಗಿನ ಮಡಿಕೇರಿ ಇದೆ, ಆ ಜಾಗಕ್ಕೆ ನಡ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಅಗಸ್ತ್ಯ ಮುನಿಗಳು ನಡ್ಕೊಂಡು ಹೋಗಬೇಕಾದ್ರೆ ಅವರಿಗೆ ಆಯಾಸ ಆಗ್ತದೆ, ವಿಶ್ರಾಂತಿಗಾಗಿ ನಿಲ್ತಾರೆ. ಆಗ ಕಮಂಡಲವನ್ನು ಕೆಳಗೆ ಇಡ್ತಾರೆ.
ಆಗ ಗಣಪತಿ ಕಾಗೆ ರೂಪದಲ್ಲಿ ಬಂದು ನೀರನ್ನು ಕುಡಿಲಿಕ್ಕೆ ಅಂತ ಹೋಗ್ತಾನೆ. ಆವಾಗ ಎಚ್ಚರಗೊಂಡ ಮುನಿಗಳು ಆ ಕಾಗೆಯನ್ನು ಓಡಿಸಬೇಕಾದ್ರೆ ಆ ಕಮಂಡಲು ಬಿದ್ದು ನದಿ ಹುಟ್ಟುತ್ತದೆ ಅಂತ ಒಂದು ಕಥೆ ಇದೆ. ಅದು ಈಗಿನ ನಮ್ಮ ತಲಕಾವೇರಿ, ಹೀಗೆ ಕಾವೇರಿ ನದಿ ಹುಟ್ಟಿದೆ ಅಂತ ಸ್ಕಂದ ಪುರಾಣದಲ್ಲಿ ಒಂದು ಕಥೆ ಇದೆ. ಏನಾಗ್ತದೆ ಅಂತ ಹೇಳಿದ್ರೆ, ಈ ಗಣೇಶ ಮತ್ತು ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ, ಗಣೇಶನ ತಮ್ಮ, ಇಬ್ಬರು ಕಾಡಿನಲ್ಲಿ ಅಡ್ಡಾಡ್ತಾ ಇರ್ತಾರೆ. ಆವಾಗ ಒಂದು ಅದ್ಭುತವಾದ ಹಣ್ಣು ಅವರ ಕಣ್ಣಿಗೆ ಬೀಳ್ತದೆ. ಆ ಹಣ್ಣು ಏನು ಅಂತ ಹೇಳಿದ್ರೆ, ಹಣ್ಣನ್ನು ತಿಂದರೆ ಅದ್ಭುತವಾದ ಜ್ಞಾನ ಆಗ್ತದೆ ಅಂತ ಒಂದು ಅದ್ಭುತವಾದ ಹಣ್ಣು. ಅದನ್ನು ಇಬ್ಬರು ಹಂಚಿಕೊಳ್ಳಿಕ್ಕೆ ಒಪ್ಪುವುದಿಲ್ಲ. ಅವರು ಅದನ್ನು ತಗೊಂಡು ಬಂದು ಅದನ್ನು ತಿನ್ನಲಿಕ್ಕೆ ಯಾರು ಯೋಗ್ಯರು ಅಂತ ಅವರಲ್ಲಿ ಚರ್ಚೆ ಶುರು ಆಗ್ತದೆ, ಗಣೇಶ ಮತ್ತು ಸುಬ್ರಹ್ಮಣ್ಯನ ಮಧ್ಯೆ. ಇಬ್ಬರು ಬರ್ತಾರೆ, ಶಿವ ಪಾರ್ವತಿ ಹತ್ರ ಬಂದು ವಿಷಯ ಹೇಳ್ತಾರೆ, ನಮಗೆ ಈ ಹಣ್ಣು ಸಿಕ್ಕಿದೆ, ಇದನ್ನು ನಮ್ಮಲ್ಲಿ ಯಾರು ತಿನ್ನಬೇಕು, ಯಾರಿಗೆ ಯೋಗ್ಯತೆ ಜಾಸ್ತಿ ಇದೆ ಈ ಹಣ್ಣನ್ನು ತಿನ್ನಲಿಕ್ಕೆ. ಹಾಗೆ ಶಿವ ಹೇಳ್ತಾನೆ, ಒಂದು ಪರೀಕ್ಷೆಯನ್ನು ಮಾಡುವ, ನಿಮ್ಮಲ್ಲಿ ಯಾರು ಈ ಪ್ರಪಂಚವನ್ನು ವೇಗವಾಗಿ 3 ಸುತ್ತು ಬರ್ತಾರೋ ಅವರು ಈ ಹಣ್ಣನ್ನು ತಿನ್ನಲು ಯೋಗ್ಯರು ಅಂತ ಹೇಳ್ತಾನೆ. ನಮಗೆಲ್ಲರಿಗೂ ಗೊತ್ತಿರುವಂತೆ ಸುಬ್ರಹ್ಮಣ್ಯನ ವಾಹನ ನವಿಲನ್ನು ಏರಿ ಸುಬ್ರಹ್ಮಣ್ಯ ಕೂಡಲೇ ಪ್ರಪಂಚ ಪರ್ಯಟನೆಗೆ ಹೋಗ್ತಾನೆ. ಗಣಪತಿಯ ವಾಹನ ಇಲಿ, ಅದು ಅಷ್ಟು ವೇಗವಾಗಿ ಹೋಗುವುದಿಲ್ಲ ನವಿಲಿನಷ್ಟು. ಗಣಪತಿ ಏನು ಮಾಡ್ತಾನೆ, ತಂದೆ ತಾಯಿಯನ್ನು ನಿಲ್ಲಿಸಿ ಶಿವಪಾರ್ವತಿಯರನ್ನು ಅವರಿಗೆ ಭಕ್ತಿಯಿಂದ, ಶ್ರದ್ಧಾಭಕ್ತಿಯಿಂದ 3 ಸುತ್ತು ಬರ್ತಾನೆ. ಆಮೇಲೆ ಇದರಿಂದ ಶಿವನಿಗೆ ಆಶ್ಚರ್ಯ ಆಗಿ ಕೇಳ್ತಾನೆ, ಏನು ಮಾಡ್ತಾ ಇದ್ದೀನಿ ನೀನು? ಆಗ ಗಣಪತಿ ಹೇಳ್ತಾನೆ, ನನ್ನ ಪ್ರಪಂಚ ನೀವು ತಂದೆ ತಾಯಿ, ನಿಮಗೆ 3 ಸುತ್ತು ನಾನು ಭಕ್ತಿಯಿಂದ ಬಂದರೆ ನಾನು ಇಡೀ ಪ್ರಪಂಚಕ್ಕೆ 3 ಸುತ್ತು ಬಂದ ಹಾಗೆ ಅಂತ ಹೇಳ್ತಾನೆ. ಇದರಿಂದ ಶಿವಪಾರ್ವತಿಯರು ಅತ್ಯಂತ ಪ್ರಸನ್ನರಾಗಿ ಅವನಿಗೆ ಆ ಹಣ್ಣನ್ನು ತಿನ್ನಲಿಕ್ಕೆ ಕೊಡ್ತಾರೆ ಅಂತ ಕತೆ ಹೇಳ್ತದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಗಣಪತಿಯು ಬಹಳ ಅದ್ಭುತ ಜ್ಞಾನಿ, ಹಾಗೆ ತಂದೆ ತಾಯಿಗಳು, ಮಾತಾಪಿತ್ರರು ನಮಗೆ ದೇವರ ಸಮಾನ ಅಂತ ನಿರೂಪಿಸಿದ ಒಂದು ಭಗವಂತ ಅಂತ ನಮಗೆ ಈ ಕಥೆಯಿಂದ ಗೊತ್ತಾಗ್ತದೆ. ಏನಾಗ್ತದೆ, ಈ ಅಗಸ್ತ್ಯ ಮುನಿ ಅವರ ಹತ್ರ ಒಂದು ಅದ್ಭುತವಾದ ಒಂದು ವಜ್ರಪಾಷಾಣ ಶಿಲೆ ಇರ್ತದೆ. ಒಂದು ವಜ್ರಪಾಷಾಣ ಶಿಲೆ ಅಂದರೆ ಅದು ಬಹಳ ಒಂದು ಕಠೋರವಾದ ಶಿಲೆ. ಅದರಲ್ಲಿ ಅವರಿಗೆ ಒಂದು ಗಣಪತಿಯ ವಿಗ್ರಹವನ್ನು ಕೆತ್ತಬೇಕು ಅಂತ ಆಸೆ ಆಗ್ತದೆ. ಹಾಗೆ ಅವರು ಇದ್ದಂತಹ ಎಲ್ಲ ಶಿಲ್ಪಿಗಳನ್ನೆಲ್ಲ ಕರೆಸ್ತಾರೆ. ಎಲ್ಲರೂ ಬಂದು ಆ ಶಿಲೆಯನ್ನು ನೋಡಿ, ನಮ್ಮಲ್ಲಿ ಇರುವಂತಹ ಉಳಿ, ಅದಕ್ಕೆ ಈ ಶಿಲೆಯನ್ನು ಕೊರೆದು ಶಿಲ್ಪವನ್ನು ಮಾಡುವಂಥ ಯೋಗ್ಯತೆ ಇಲ್ಲ, ಯಾಕೆಂದರೆ ಆ ಶಿಲೆ ಅಷ್ಟೊಂದು ಅದ್ಭುತವಾಗಿದೆ, ಹಾಗೆ ಅಷ್ಟೊಂದು ಕಠೋರವಾಗಿದೆ. ನಮ್ಮ ಹತ್ರ ಆ ಒಂದು ಜ್ಞಾನ ಇಲ್ಲ ಇದನ್ನು ಮಾಡುವಂಥದ್ದು. ಇದನ್ನು ಮಾಡಲಿಕ್ಕೆ ಯೋಗ್ಯತೆ ಇರುವವರು ಒಂದೋ ನೀವು ದೇವಶಿಲ್ಪಿಯಾದಂಥ ವಿಶ್ವಕರ್ಮನನ್ನು ಕರಿಬೇಕು, ಇಲ್ಲ ದಾನವರ ಶಿಲ್ಪಿಯಾದಂಥ ಯಮನನ್ನು, ಅವರಿಬ್ಬರಿಗೆ ಮಾತ್ರ ಸಾಧ್ಯ ಇದರಲ್ಲಿ ಗಣಪತಿಯನ್ನು ಮಾಡಲಿಕ್ಕೆ ಅಂತ ಹೇಳ್ತಾರೆ. ಆವಾಗ ಅಗಸ್ತ್ಯರಿಗೆ ಚಿಂತೆ ಆಗ್ತದೆ, ಯಾಕೆಂದರೆ ಅದೇ ಸಮಯದಲ್ಲಿ ದೇವಶಿಲ್ಪಿಯಾದಂಥ ವಿಶ್ವಕರ್ಮ ಹಾಗೆಯೇ ದಾನವರ ಶಿಲ್ಪಿಯಾದಂಥ ಯಮ ಇಬ್ಬರ ಪತ್ನಿಯರು ಅವರನ್ನು ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಅವರು ಒಂಥರ ಈ ಅತಂತ್ರ ಮನಸ್ಥಿತಿಯಲ್ಲಿ ಇರ್ತಾರೆ, ಅವರು ಶಿಲ್ಪವನ್ನು ಕೆತ್ತುವಂತಹ ಮನಸ್ಥಿತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಅಗಸ್ತ್ಯರಿಗೆ ಬಹಳ ಯೋಚನೆ ಆಗ್ತದೆ, ಹಾಗಾಗಿ ಈ ಗಣಪತಿಯ ವಿಗ್ರಹವನ್ನು ಹೇಗಪ್ಪ ಕೆತ್ತೋದು ಅಂತ. ಅಷ್ಟೊತ್ತಿಗೆ ಏನಾಗ್ತದೆ, ಗಣಪತಿಯೇ ಚಿಕ್ಕ ಬಾಲಕನ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ, ಒಂದು ಅದ್ಭುತವಾದ ಉಳಿಯನ್ನು ಇಟ್ಕೊಂಡು. ಅವನು ಬಾಲಕ ಬಂದುಬಿಟ್ಟು ಅಗಸ್ತ್ಯ ಮುನಿ ಹತ್ರ ಹೇಳ್ತಾರೆ, ನಾನು ಇದರಲ್ಲಿ ಗಣಪತಿಯ ಶಿಲೆಯನ್ನು ಕೆತ್ತೇನೆ, ನಿಮ್ಮ ಇಚ್ಛೆ ಅಂತ ಹೇಳಿ ಅದರಲ್ಲಿ ಅದ್ಭುತವಾದ ಒಂದು ಗಣಪತಿಯ ವಿಗ್ರಹವನ್ನು ಕೆತ್ತಿಕೊಡ್ತಾರೆ. ಗಣಪತಿ ಮಾಯ ಆಗ್ತಾನೆ. ಆಗ ಅವರಿಗೆ ಅಗಸ್ತ್ಯರಿಗೆ ಗೊತ್ತಾಗ್ತದೆ ಬಂದದ್ದು ಗಣಪತಿ ಅಂತ. ಅವರು ಗಣಪತಿಯ ವಿಗ್ರಹವನ್ನು ಪೂಜೆ ಮಾಡ್ತಾರೆ. ವಿಗ್ರಹದಿಂದ ಒಂದು ಅಶರೀರವಾಣಿ ಕೇಳಿ ಬರ್ತದೆ. ಗಣಪತಿಯು ಅಶರೀರವಾಣಿಯ ರೂಪದಲ್ಲಿ ಹೇಳ್ತಾನೆ, ಸ್ವಲ್ಪ ದಿನಗಳಲ್ಲಿ ಈ ವಿಗ್ರಹವು ಮಾಯವಾಗ್ತದೆ. ದ್ವಾಪರಯುಗದಲ್ಲಿ ಜ್ಯೇಷ್ಠ ಪಾಂಡವನಾದಂತಹ ಧರ್ಮರಾಜ ಹಸ್ತಿನಾವತಿಯಲ್ಲಿ ರಾಜಸೂಯ ಯಾಗ ಎಂಬ ಒಂದು ಅದ್ಭುತವಾದ ಯಾಗವನ್ನು ಮಾಡ್ತಾನೆ. ಆ ಯಾಗವನ್ನು ಮಾಡುವಾಗ ನಾನು ಅಲ್ಲಿ ಪ್ರಥಮ ಪೂಜೆಗೆ ಆ ವಿಗ್ರಹವು ಅಲ್ಲಿ ಪ್ರತ್ಯಕ್ಷ ಆಗ್ತದೆ ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ದ್ವಾಪರಯುಗದಲ್ಲಿ ಧರ್ಮರಾಯನು ರಾಜಸೂಯ ಯಾಗ ಮಾಡುವ ಸಂದರ್ಭದಲ್ಲಿ ಅದೇ ಶಿಲೆ ಅವನಿಗೆ ಸಿಗ್ತದೆ. ಅವನು ಪೂಜೆ ಮಾಡಿ ಆಮೇಲೆ ಯಾಗವನ್ನು ಯಶಸ್ವಿಯಾಗಿ ಪೂರೈಸ್ತಾನೆ ಅಂತ ಒಂದು ಕತೆ ಹೇಳ್ತದೆ. ನಾವು ಯಾವಾಗಲೂ ಕೇಳಿದ್ದೇವೆ, ಈ ನಾಳೆ ಯಾರಾದರೂ ಈ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ನಾಳೆ ಅಂತೇಳಿ, ನಾಳೆ ಅಂದರೆ ಒಂದು ಗಣಪತಿಯ ಮದುವೆ ಅಂತ ಒಂದು ಆಡು ಮಾತನ್ನು ನಾವು ಕೇಳಿದ್ದೇವೆ. ಗಣಪತಿಗೆ ಮದುವೆ ಆಗಿರುವುದಿಲ್ಲ. ಅವನು ಯಾವಾಗಲೂ ತನ್ನ ತಂದೆಯಾದ ಈಶ್ವರನ ಹತ್ರ ಹೋಗಿ ನನಗೆ ಮದುವೆ ಮಾಡಿಸು ಅಂತ ಹೇಳ್ತಾ ಇರ್ತಾನೆ. ಆಗ ದೇವತೆಗಳೆಲ್ಲ ಹೋಗಿ ಬ್ರಹ್ಮದೇವನ ಹತ್ರ ಮೊರೆ ಹೋಗ್ತಾರೆ. ಬ್ರಹ್ಮದೇವರು ರಿದ್ಧಿ ಮತ್ತು ಸಿದ್ಧಿ ಅಂತ ಇಬ್ಬರು ಕನ್ಯೆಯರನ್ನು ಸೃಷ್ಟಿಸಿ ಗಣಪತಿಗೆ ಮದುವೆ ಮಾಡಿಸ್ತಾರೆ ಅಂತ ಒಂದು ಕಥೆ ಇದೆ. ರಿದ್ಧಿ ಅಂದರೆ ಈ ಸಂಪತ್ತು, ವೆಲ್ತ್. ಹಾಗೆ ಸಿದ್ಧಿ ಅಂತ ಹೇಳಿದರೆ ಜ್ಞಾನ, ಅಪಾರವಾದ ಜ್ಞಾನ. ಹಾಗಾಗಿ ಗಣಪತಿಯನ್ನು ಯಾರು ಭಕ್ತಿಯಿಂದ ಪೂಜಿಸ್ತಾರೋ ಅವರಿಗೆ ಅದ್ಭುತವಾದ ಸಂಪತ್ತು, ಅಪಾರವಾದ ಜ್ಞಾನ ಎಲ್ಲ ಸಿಗ್ತದೆ. ಅದರ ಅಧಿದೇವತೆ ಅಂತ ಹೇಳಲಾಗ್ತದೆ. ಹಾಗೆ ಗಣಪತಿಗೆ ಶುಭ ಮತ್ತು ಲಾಭ ಅಂತ ಮಕ್ಕಳು ಅಂತ ಹೇಳಲಾಗ್ತದೆ. ಶುಭ ಅಂದರೆ ಆಸ್ಪಿಷಿಯಸ್, ಒಳ್ಳೆಯ ವಿಷಯ, ಹಾಗೆ ಲಾಭ ಅಂದರೆ ಪ್ರಾಫಿಟ್. ಹಾಗಾಗಿ ಗಣಪತಿಯನ್ನು ಯಾರು ಭಕ್ತಿಯಿಂದ ಆರಾಧಿಸ್ತಾರೋ ಅವರಿಗೆ ಎಲ್ಲ ಥರದ ಸಂಪತ್ತು, ಅದ್ಭುತವಾದ ಜ್ಞಾನ, ಶುಭ ಹಾಗೂ ಲಾಭಗಳು ಸಿದ್ಧಿಸ್ತವೆ. ಅದರ ಅಧಿದೇವತೆ ಈ ಗಣಪ ಅಂತ ಒಂದು ನಮ್ಮ ಪುರಾಣಗಳು ಹೇಳ್ತವೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮಂಗಳ ಮೂರ್ತಿಯಾದ ಗಣಪತಿಯು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿ ದ್ವಾದಶಂ ತು ಗಜಾನನಂ
आदिशैतानि नामानि त्रिसन्ध्यया पठेन्नर न च विघ्नभयं तस्य सर्वसिद्धिकरं प्रभो प्रभो